ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಚಾಪ್ಟರ್ ನಂಬರ್ 14, ಕ್ಲಾಸ್ 6ನ ಸೈನ್ಸ್, ವಾಟರ್ ಅಂತ. ಬನ್ನಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸಪೋಸ್ ಫಾರ್ ರೀಸನ್ ಯುವರ್ ಫ್ಯಾಮಿಲಿ ಗೆಟ್ಸ್ ಓನ್ಲಿ 1 bucket ಆಫ್ ವಾಟರ್ ಎವ್ರಿ ಡೇ ಫಾರ್ ಅ ವೀಕ್. ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್. ವುಡ್ ಯು ಬಿ ಏಬಲ್ ಟು ಕುಕ್, ಕ್ಲೀನ್ ಯುಟೆನ್ಸಿಲ್ಸ್, ವಾಶ್ ಕ್ಲೋತ್ಸ್ ಆರ್ ಬಾತ್? ಈಗ ನೀವು ಯೋಚನೆ ಮಾಡಿ, ಈಗ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ಇಲ್ಲಿ ನಿಮ್ಮ ಫ್ಯಾಮಿಲಿಗೆ ಒಂದೇ ಬಕೆಟ್ ನೀರು ಕೊಟ್ಟರೆ ಒಂದು ವಾರಕ್ಕೆ, ಸೊ ಮ್ಯಾನೇಜ್ ಮಾಡೋಕ್ಕಾಗ್ತಿತ್ತಾ? ಸೊ ಅಡುಗೆ ಮಾಡೋಕ್ಕಾಗ್ತಿತ್ತಾ, ಪಾತ್ರೆ ತೊಳೋಕ್ಕಾಗ್ತಿತ್ತಾ, ಬಟ್ಟೆ ಹೋಗೋಕ್ಕಾಗ್ತಿತ್ತಾ, ಸ್ನಾನ ಮಾಡೋಕ್ಕಾಗ್ತಿತ್ತಾ? ಯೋಚನೆ ಮಾಡಿ, ನೀವು ಒಂದು ಬಕೆಟಲ್ಲಿ ಆಗುತ್ತಾ ಇದು? ಸೊ ಆಗಲ್ಲ. ವಾಟ್ ಆರ್ ಅದರ್ ಆ್ಯಕ್ಟಿವಿಟೀಸ್ ಯು ವುಡ್ ನಾಟ್ ಬಿ ಏಬಲ್ ಟು ಡೂ? ವಾಟ್ ವುಡ್ ಹ್ಯಾಪನ್ ಇಫ್ ವಿ ಡು ನಾಟ್ ಹ್ಯಾವ್ ಈಸಿ ಆಕ್ಸೆಸ್ ಟು ವಾಟರ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್? ಅಪಾರ್ಟ್ ಫ್ರಮ್ ಡ್ರಿಂಕಿಂಗ್, ದೇರ್ ಆರ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಫಾರ್ ವಿಚ್ ವಿ ಯೂಸ್ ವಾಟರ್. ಡೂ ಯು ಹ್ಯಾವ್ ಅನ್ ಐಡಿಯಾ ಅಬೌಟ್ ದ ಕ್ವಾಂಟಿಟಿ ಆಫ್ ವಾಟರ್ ವಿ ಯೂಸ್ ಇನ್ ಅ ಸಿಂಗಲ್ ಡೇ? ಬರೀ ಡ್ರಿಂಕಿಂಗೇ ಅಂತಲ್ಲ, ಅದು ಬಿಟ್ಟರೆ ತುಂಬದಕ್ಕೆ ಯೂಸ್ ಮಾಡ್ತೀವಲ್ಲ. ಸೊ ಇಲ್ಲಿ ಫಿಗರ್ 14.1 ಕೊಟ್ಟಿದೆ ನೋಡಿ, ಯೂಸಸ್ ವಾಟರ್. ಇಲ್ಲಿ ಬೆಲ್ಲ ಡ್ರಾ ಮಾಡ್ತಾ ಇದ್ದಾರೆ, ಇಲ್ಲೊಬ್ಬರು ಬಾತ್ ಮಾಡ್ತಾ ಇದ್ದಾರೆ, ಇಲ್ಲಿ ಕ್ಲಾತ್ಸ್ನ ಒಬ್ಬರು ವಾಶ್ ಮಾಡ್ತಾ ಇದ್ದಾರೆ. ಸೊ ತುಂಬ ಇದೊಂದೇ ಅಲ್ಲ, ನಿಮ್ಗೆ ತುಂಬ ಪರ್ಪಸ್ಗಳಿರ್ತವೆ. ವಾಟರ್ ನಿಮಗೆ ಒಂದಕ್ಕೆ ಯೂಸ್ ಆಗಲ್ಲ, ತುಂಬ ಯೂಸ್ ಆಗುತ್ತಲ್ವಾ. ನೋಡೋಣ, ಹೌ ಮಚ್ ವಾಟರ್ ಡೂ ಯೂಸ್? ಆ್ಯಕ್ಟಿವಿಟಿ ಕೊಟ್ಟಿದೆ ನೋಡಿ, ಆ್ಯಕ್ಟಿವಿಟಿ ಒಂದಿಂದ ಬರೋಣ. ಲಿಸ್ಟ್ ಆಲ್ ದ ಆ್ಯಕ್ಟಿವಿಟೀಸ್ ಫಾರ್ ವಿಚ್ ಯು ಯೂಸ್ ವಾಟರ್ ಇನ್ ಎ ಡೇ. ಸಮ್ ಆ್ಯಕ್ಟಿವಿಟೀಸ್ ಆರ್ ಲಿಸ್ಟೆಡ್ ಇನ್ ಟೇಬಲ್ 14.1. ಮೇಕ್ ಅ ಸಿಮಿಲರ್ ಟೇಬಲ್ ಇನ್ ಯುವರ್ ನೋಟ್ಬುಕ್. ಥ್ರೂ ಔಟ್ ದ ಡೇ ಮೆಜರ್ ದ ಅಮೌಂಟ್ ಆಫ್ ವಾಟರ್ ಯೂಸ್ಡ್ ಫಾರ್ ಈಚ್ ಆ್ಯಕ್ಟಿವಿಟಿ ಬೈ ಯು ಆ್ಯಂಡ್ ಅದರ್ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ 14.1ನಲ್ಲಿ ನೋಡಿ, ಇಲ್ಲಿ ಆ್ಯಕ್ಟಿವಿಟೀಸ್ ಹೆಂಗೆ ಕೊಟ್ಟಿದ್ದಾರೆ, ಏನೇನಕ್ಕೆ ಯೂಸ್ ಮಾಡ್ಬೋದು: ಡ್ರಿಂಕಿಂಗ್, ಬ್ರಷಿಂಗ್, ಬಾತಿಂಗ್, ವಾಷಿಂಗ್ ಯುಟೆನ್ಸಿಲ್ಸ್ ಅಂತ. ಅದೇ ಥರ ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಏನೇನು ಗೊತ್ತಿದೆಯೋ, ನೀವು ಏನೇನು ಯೂಸ್ ಮಾಡ್ತೀರೋ, ನಿಮ್ಮ ಫ್ಯಾಮಿಲಿ ಏನೇನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ಅಮೌಂಟ್ ಆಫ್ ವಾಟರ್ನ ನೀವು ಪಕ್ಕದಲ್ಲಿ ಬರೀಬೇಕು. ಯು ಮೇ ಯೂಸ್ ಅ ಮಗ್, ಅ ಗ್ಲಾಸ್ ಆರ್ ಅ ಬಕೆಟ್ ಫಾರ್ ಎನಿ ಅದರ್ ಕಂಟೈನರ್ ಟು ಮೆಜರ್ ದ ಅಮೌಂಟ್ ಆಫ್ ವಾಟರ್. ಸೊ ಇಲ್ಲಿ ಅಮೌಂಟ್ ಆಫ್ ವಾಟರ್ ಹೇಗೆ ಬರೆಯೋದಂದರೆ, ನೀವು ಇನ್ ಟರ್ಮ್ಸ್ ಆಫ್ ಮಗ್ಗಲ್ಲಿ ಬರಿಬೋದು, ಇನ್ ಟರ್ಮ್ಸ್ ಆಫ್ ಬಕೆಟಲ್ಲಿ ಬರಿಬೋದು. ಸೊ ನೀವು ಯಾವ ರೀತಿಯಾಗಿ ಕೌಂಟ್ ಮಾಡ್ಕೊಂಡು ಬರೀತೀರೋ ಅದು ನಿಮಗೆ ಬಿಟ್ಟಿದ್ದು. ಈಗ 10 ಬಕೆಟ್ಸ್ ಅಥವಾ 25 ಮಗ್ಸ್, ಅಥವಾ ಈ ಯಾವ್ದಾದ್ರು ಕಂಟೈನರ್ ತೊಗೊಂಡ್ರೆ 35 ಕಂಟೈನರ್ಸ್, ಆ ಥರ ನೀವು ನಿಮ್ಮ ಇಷ್ಟ ಬಂದಂಗೆ ಬರಿಬೋದು. ಸೊ ಈ ಟೇಬಲ್ 14.1 ಬಂದ್ಬಿಟ್ಟು, ಯು ನಾವು ಹ್ಯಾವ್ ಅ ರಫ್ ಐಡಿಯಾ ಆಸ್ ಟು ಹೌ ಮಚ್ ವಾಟರ್ ಯು ಫ್ಯಾಮಿಲಿ ಯೂಸಸ್ ಇನ್ ಅ ಡೇ. ಇದೆಲ್ಲ ನೀವು ಟೇಬಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ದಿನಕ್ಕೆ ಎಷ್ಟು ಯೂಸ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಎಲ್ಲ ಸರ್. ಕ್ಯಾನ್ ಯು ಎಸ್ಟಿಮೇಟ್ ದ ಅಮೌಂಟ್ ಆಫ್ ವಾಟರ್ ಯೂಸ್ಡ್ ಬೈ ಯು ಫಾರ್ ಪರ್ಸನಲ್ ಕ್ಲೀನ್ಲಿನೆಸ್ ಇನ್ ಅ ಡೇ? ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ನೀಡೆಡ್ ಬೈ ಯೋರ್ ಫ್ಯಾಮಿಲಿ ಇನ್ ಅ ಇಯರ್. ಈಗ ನೀವು ನಿಮ್ದು ಇಂಡಿವಿಜುವಲ್ದು ಎಷ್ಟು ಬೇಕು ವಾಟರ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಆಮೇಲೆ ನಿಮ್ಮ ಇಡೀ ಫ್ಯಾಮಿಲಿ ಟೋಟಲ್ ವರ್ಷಕ್ಕೆ ಎಷ್ಟು ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾವು ಡಿವೈಡ್ ದಿಸ್ ಅಮೌಂಟ್ ಬೈ ನಂಬರ್ ಆಫ್ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ. ದಿಸ್ ವಿಲ್ ಗಿವ್ ಅನ್ ಐಡಿಯಾ ಆಫ್ ದ ಅಮೌಂಟ್ ಆಫ್ ವಾಟರ್ ನೀಡೆಡ್ ಬೈ 1 ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ. ನೀವು ಟೋಟಲ್ ನಿಮ್ಮ ಟೋಟಲ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ ನಿಮ್ಮ ಫ್ಯಾಮಿಲಿದೆಲ್ಲ ವರ್ಷದ್ದು, ಅದನ್ನು ಡಿವೈಡೆಡ್ ಬೈ ಫ್ಯಾಮಿಲಿ ಮೆಂಬರ್ಸ್ ಮಾಡಿ ನಿಮಗೆ ಆ್ಯಾವ್ರೇಜ್ ಪರ್ ಪರ್ಸನ್ ಇಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ದಿಸ್ ವಿಲ್ ಗಿವ್ ಅನ್ ಐಡಿಯಾ ಆಫ್ ಅಮೌಂಟ್ ಆಫ್ ವಾಟರ್ ನೀಡೆಡ್ ಬೈ 1 ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ ಇನ್ ಅ ಇಯರ್. ಫೈಂಡ್ ದ ನಂಬರ್ ಆಫ್ ಪೀಪಲ್ ದಟ್ ಲಿವ್ ಇನ್ ಅ ವಿಲೇಜ್ ಆರ್ ಟೌನ್. ಸೊ ಹಾಗೆ ನೀವು ನಂಬರ್ ಆಫ್ ಪೀಪಲ್ ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಟೌನಲ್ಲಿ ಇಲ್ಲ ನಿಮ್ಮ ಸ್ಟ್ರೀಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡಿದ್ರೆ, ನೀವು ಅದೆಲ್ಲದಕ್ಕೆ ಅಂದ್ಮೇಲೆ ಡಿವೈಡೆಡ್ ಬೈ ಟೋಟಲ್ ಮೆಂಬರ್ಸ್ ಮಾಡಿದ್ರೆ ಇದು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನಾವು ನೋಡಿದ್ರಲ್ಲ, ಇಲ್ಲಿ ಕೊಟ್ಟಿರೋದು ಕ್ಯಾನ್ ಯು ಎಸ್ಟಿಮೇಟ್ ದಿ ಅಮೌಂಟ್ ಆಫ್ ವಾಟರ್ ಯೂಸ್ ಬೈ ಯೋರ್ ಪರ್ಸನಲ್ ಕ್ಲೀನ್ನೆಸ್. ಅದೇ ನಿಮಗೆ ಪರ್ಸನಲ್ ಕ್ಲೀನ್ನೆಸ್ಗೆ ಯೂಸ್ ಮಾಡೋದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ನೀವು ನಿಮ್ದು ಇಲ್ಲಿ ಟೋಟಲ್ ಬರ್ದಿರ್ತೀರಲ್ಲ ದಿನದ್ದು, ಅದನ್ನು ಇಯರಿಗೆ ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ ಯೋರ್ ಫ್ಯಾಮಿಲಿ ಮೆಂಬರ್ಸ್ ಮಾಡಿದ್ರೆ ನಿಮಗೆ ಆ್ಯಾವ್ರೇಜ್ ಸಿಂಗಲ್ ಪರ್ಸನ್ ನಿಮಗೆ ಇಯರ್ಗೆ ಎಷ್ಟು ವಾಟರ್ ಖರ್ಚು ಮಾಡ್ತಾರೆ ಅಂತ ಸಿಗುತ್ತೆ. ಯು ಮೇ ನಾವು ಗೆಟ್ ಅನ್ ಐಡಿಯಾ ಆಫ್ ದಿ ಅಮೌಂಟ್ ಆಫ್ ವಾಟರ್ ನೀಡೆಡ್ ಬೈ ಯೋರ್ ವಿಲೇಜ್ ಆರ್ ಟೌನ್ ಇನ್ ಅ ಇಯರ್. ಸೊ ಹಾಗೆ ನೀವು ಟೌನ್ದು ವಿಲೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಯು ಹ್ಯಾವ್ ಲಿಸ್ಟೆಡ್ ಅ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಫಾರ್ ವಿಚ್ ಯು ಯೂಸ್ ವಾಟರ್. ಡೂ ಯು ಥಿಂಕ್ ಅವರ್ ವಾಟರ್ ರಿಕ್ವೈರ್ಮೆಂಟ್ಸ್ ಇಸ್ ಲಿಮಿಟೆಡ್ ಟು ಆ್ಯಕ್ಟಿವಿಟೀಸ್ ಲೈಕ್ ದಿಸ್? ಈಗ ಏನೇನು ಬರ್ದ್ವಲ್ಲ ಅಷ್ಟೇ ನಾವು ಯೂಸ್ ಮಾಡೋದು, ಅಥವಾ ಅಷ್ಟಕ್ಕೆ ಲಿಮಿಟೆಡ್ ವಾಟರ್ ನಿಮಗೆ ಓವರ್ ಆಲ್ ಯೂಸ್ ಆಗೋದು ಎಲ್ಲ ಕಡೆ? ವಿ ಯೂಸ್ ವೀಟ್, ರೈಸ್, ಪಲ್ಸಸ್, ವೆಜಿಟೇಬಲ್ಸ್ ಆ್ಯಂಡ್ ಮೆನಿ ಅದರ್ ಫುಡ್ ಐಟಮ್ಸ್ ಎವ್ರಿ ಡೇ. ವಿ ನೋ ದಟ್ ಸಮ್ ಆಫ್ ದ ಫೈಬರ್ಸ್ ದಟ್ ವಿ ಯೂಸ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ ಕಮ್ ಫ್ರಮ್ ಪ್ಲಾಂಟ್ಸ್. Is water not needed to grow this? Can you think of some more uses of water? Water is used in industries for producing almost all things that we use. So we need water not only for our daily activities but also producing many things. ಈಗ ನಾವು ರೈಸ್, ವೀಟ್, ಏನೇನು ನಾವು ದಿನಸಿಗಳು ನಾವು ಊಟ ಮಾಡ್ತೀವಲ್ಲ, ಪಲ್ಸಸ್ ಎಲ್ಲ, ಅದೆಲ್ಲ ಯಾವುದು ಪ್ಲಾಂಟ್ಸಿಂದ ಬಂದಿದೆ. ಸೊ ಪ್ಲಾಂಟ್ಸ್ ಗ್ರೋ ಆಗಬೇಕಂದ್ರೆ ಏನು ಬೇಕು? ವಾಟರ್ ಬೇಕು. ಸೊ ಮೈನ್ ಸೋರ್ಸ್ ಆಫ್ ಗ್ರೋತ್ ಆಫ್ ಪ್ಲಾಂಟ್ ಬಂದುಬಿಟ್ಟೆ ವಾಟರ್. ಈ ವಾಟರ್ ಯಾವ ಪ್ಲಾಂಟ್ ಗ್ರೋ ಆಗುತ್ತೋ ಆವಾಗ ನಮಗೆ ಫುಡ್ ನಮಗೆ ಸಿಗುತ್ತೆ. ಸೊ ಬರೀ ಆ್ಯಕ್ಟಿವಿಟೀಸ್ ಒಂದೇ ಅಲ್ಲ, ಸೊ ಪ್ರೊಡಕ್ಷನ್ ಆಫ್ ಮೆನಿ ಥಿಂಗ್ಸ್ಗೋಸ್ಕರ ಕೂಡ ನಿಮಗೆ ವಾಟರ್ ಯೂಸ್ ಆಗುತ್ತೆ. ವೇರ್ ಡು ಗೆಟ್ ವಾಟರ್ ಫ್ರಮ್?
where do you get the water that you use? Some of you may say we draw from the well, we draw water from the river, spring, pond, well, or a hand pump. Some others might say we get water from taps. Have you ever wondered where the water in the taps come from? Water that we get from taps is also drawn from a lake or a river or a well. ಈಗ ನಿಮಗೆ ಟ್ಯಾಪ್, ಈಗ ಕೆಲವ್ರು ಹೇಳ್ತಾರೆ ಟ್ಯಾಪ್ ಅಂತಾರೆ, ಕೆಲವು ರಿವರ್ ಅಂತಾರೆ, ಕೆಲವು ತುಂಬ ಹೇಳ್ತಾರೆ. ಬಟ್ ಈಗ ನಿಮ್ಮ ಮನೇಲಿ ಟ್ಯಾಪ್ ಕನೆಕ್ಷನ್ ಇರುತ್ತಲ್ಲ, ಆ ಟ್ಯಾಪ್ ಎಲ್ಲಿಂದ ಬಂದಿರುತ್ತೆ ಅಂತ ನಿಮ್ಗೆ ಐಡಿಯಾ ಇರಬೇಕಂದ್ರೆ, ಆ ಟ್ಯಾಪ್ ಕೂಡ ನಿಮಗೆ ರಿವರ್ ಇಲ್ಲ, ಲೇಕ್ ಇಲ್ಲ, ಪಾಂಡಿಂದ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಅಂದರೆ ನೋಡಿ, ಇಲ್ಲಿ ಪಾಂಡ್ ಇಲ್ಲ, ನಿಮಗೆ ಲೇಕ್ ಇದೆ. ಈ ಲೇಕಿಂದ ನಿಮಗೆ ಪೈಪ್ ಸೀದಾ ನಿಮಗೆ ಬಿಲ್ಡಿಂಗಿಗೆ ಹೋಗ್ತದೆ. ಸೊ ಅಲ್ಲಿ ನಿಮಗೆ ಟ್ಯಾಪ್ ಮೂಲಕ ನಿಮಗೆ ಪ್ರೊವೈಡ್ ಆಗುತ್ತೆ. ಇಟ್ ಈಸ್ ದೆನ್ ಸಪ್ಲೈಡ್ ಥ್ರೂ ಅ ನೆಟ್ವರ್ಕ್ ಆಫ್ ಪೈಪ್ಸ್ ಮೂಲಕ ನಿಮಗೆ ಸಪ್ಲೈ ಆಗುತ್ತೆ. ಈಚ್ ಆಫ್ ಅಸ್ ಮೇ ಬಿ ಗೆಟಿಂಗ್ ವಾಟರ್ ಇನ್ ಟು ಅವರ್ ಹೋಮ್ಸ್ ಇನ್ ಡಿಫ್ರೆಂಟ್ ವೇಸ್, ಬಟ್ ಫೈನಲಿ ಆಲ್ ಆಫ್ ಅಸ್ ಗೆಟ್ ವಾಟರ್ ಫ್ರಮ್ ದ ಸೇಮ್ ಸೋರ್ಸಸ್ ಸಚ್ ಆಸ್ ಪಾಂಡ್ಸ್, ಲೇಕ್ಸ್, ರಿವರ್ಸ್ ಆ್ಯಂಡ್ ಸೊ ಎಲ್ರಿಗೂ ನಮಗೆ ಡಿಫ್ರೆಂಟ್ ವೇಸಲ್ಲಿ ಸಿಗ್ಬೋದು. ಬಟ್ ಎಲ್ಲ ಬರ್ತಾ ಇರೋದು ಒಂದೇ ಸೋರ್ಸಿಂದ. ಅದು ಯಾವುದು, ರಿವರ್ ಇರ್ಬೋದು, ಇಲ್ಲ ಪಾಂಡ್ ಇರ್ಬೋದು, ಇಲ್ಲ ಲೇಕ್ ಇರ್ಬೋದು. ವಿ ಹ್ಯಾವ್ ಡಿಸ್ಕಸ್ಡ್ ಸಮ್ ಆಫ್ ದಿ ಸೋರ್ಸಸ್ ಆಫ್ ವಾಟರ್, ವೇರ್ ಡಸ್ ದ ವಾಟರ್ ಕಮ್ ಫ್ರಮ್ ಟು ಫಿಲ್ ದೀಸ್ ಪಾಂಡ್ಸ್, ಲೇಕ್ಸ್ ಆ್ಯಂಡ್ ರಿವರ್ಸ್ ಆ್ಯಂಡ್ ವೆಲ್ಸ್. ಸೊ ಈಗ ಈ ನೀರೆಲ್ಲ ರಿವರ್ಸ್ ವೆಲ್ಸ್ನೆಲ್ಲ ಫಿಲ್ ಮಾಡಬೇಕಂದ್ರೆ ಹೇಗೆ? ಈಗ ನಮಗೇನು ಟ್ಯಾಪ್ ಪೈಪ್ ಅಲ್ಲಿಂದ ಕನೆಕ್ಷನ್ ತೊಗೊತಾರೆ, ರಿವರ್ ಮತ್ತು ಲೇಕಿಂದ ತೊಗೊತಾರೆ. ಆ ರಿವರ್ ಮತ್ತು ಲೇಕಿಗೆ ಹೇಗೆ ಸಿಗುತ್ತೆ ನೀರು, ಅದನ್ನು ನೋಡೋಣ ಬನ್ನಿ. Do you know that about 2/3 of the earth is covered with water? Most of the water is oceans and seas. ಈಗ ನಮಗೆ 2/3 ಆಫ್ ವಾಟರ್, ಈಗ ನಾವು ಅರ್ಥದ 3 ಭಾಗ ಮಾಡಿದ್ರೆ ಅದನ್ನು 2 ಭಾಗ ಫುಲ್ ಬರೀ ನೀರೇ ತುಂಬಿಕೊಂಡಿದೆ. ಸೊ ಅದೇನು ಓಷನ್ಸ್ ಆ್ಯಂಡ್ ಸೀಸೇ ಆಲ್ಮೋಸ್ಟ್ 14.3 ನಿಮಗೆ ಇಲ್ಲಿ ಆಲ್ಮೋಸ್ಟ್ ಬ್ಲೂ ಕಲರ್. ಸೊ ಅರ್ಥನ ಬ್ಲೂ ಪ್ಲಾನೆಟ್ ಅಂತ ಕರೀತಾರಲ್ಲ, ನೋಡಿ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಓಷನ್, ಲ್ಯಾಂಡ್ ತುಂಬ ಕಮ್ಮಿ ನಿಮ್ಗೆ ಕಾಣಿಸೋದು. The water in the oceans and seas has many salts dissolved in it. The water is saline. So it is not fit for drinking and other domestic, agriculture and industrial needs. ಈಗ ನಿಮಗೆ ಸೀಸ್, ಓಷನಲ್ಲೆಲ್ಲ ನಿಮಗೆ ಸಾಲ್ಟ್ ಡಿಸಾಲ್ವ್ ಆಗಿರುತ್ತಲ್ಲ, ಸೊ ಉಪ್ಪು ನೀರು. ಸೊ ಸಲೈನ್ ವಾಟರ್ ನಿಮಗೆ ಸ್ನಾನ ಮಾಡೋಕೆ, ನೀರು ಕುಡಿಯೋಕ್ಕಾಗಲಿ, ಬೇರೆ ಬೇರೆ ಏನೇ ಪರ್ಪಸ್ಗೂ ಅದು ಫಿಟ್ ಇರಲ್ಲ. ಯು ಮೈಟ್ ಹ್ಯಾವ್ ಹರ್ಡ್ ದ ಫೇಮಸ್ ಲೈನ್ಸ್ ಆಫ್ ದ ಪೋಯಮ್ ರೈಮ್ ಆಫ್ ದ ಏನ್ಷಿಯಂಟ್ ಮ್ಯಾರಿನರ್ ರಿಟನ್ ಬೈ S.T. Coleridge in 1798. ವಾಟರ್ ಎವ್ರಿವೇರ್ ನಾರ್ ಎನಿ ಡ್ರಾಪ್ ಟು ಡ್ರಿಂಕ್. ಅಂದರೆ ಅವ್ರು ಏನು ಬರ್ದಿದ್ರೆ, ಎಲ್ಲ ಕಡೆ ನೀರಿದೆ ಬಟ್ ಒನ್ ಡ್ರಾಪ್ ಕೂಡ ಕುಡಿಯೋ ಯೋಗ್ಯತೆ ಇಲ್ಲ ಅಂತ, ಅಂದರೆ ಕುಡಿಯೋ ಥರ ಇಲ್ಲ ಅಂತ. ಹಿಯರ್ ದ ಪೋಯಟ್ ಹ್ಯಾಸ್ ಡಿಸ್ಕ್ರೈಬ್ ದ ಪ್ಲೈಟ್ ಆಫ್ ಸೇಲರ್ಸ್ ಆನ್ ಅ ಶಿಪ್ ಲಾಸ್ಟ್ ಇನ್ ದ ಓಷನ್. ಸೊ ಈಗ ಒಂದು ಶಿಪ್ಪಲ್ಲಿರೋರ ಸೇಲರ್ಸ್ ಎಲ್ಲ ಒಂದು ಓಷನ್ನ ಮಧ್ಯದಲ್ಲಿ ಕಳೆದೋದಾಗ ಈ ಲೈನ್ಸ್ ಹೇಳಿದ್ದಾರೆ ಅವರು. ಅಂದರೆ ಸುತ್ತಮುತ್ತ ಎಲ್ಲ ಬರೀ ಓಷನ್ ಇದೆ, ಆದರೆ ಕುಡಿಯೋಕ್ಕಾಗಲ್ಲ ನೀರಿನ ಒಂದು ಡ್ರಾಪ್ ಕೂಡ ಅಂತ. ಯೆಟ್ ಓಷನ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ in supplying the water that we use. Do you find that this surprising? After all, the water that we use is not salty. Many of us live in the places far away from the oceans. Does the water supply in these places also depend on the oceans? How does the ocean water reach ponds, lakes, rivers and wells which supplies water? How come the water from these sources is not saline? ಈಗ ಓಷನ್ ಆಲ್ಮೋಸ್ಟ್ ಎಲ್ಲ ಓಷನಲ್ಲಿ ಸಲೈನ್ ಇದೆ, ಬಟ್ ನಮಗೆ ಟ್ಯಾಪಲ್ಲಿ ಬರ್ತಾರೋ ನೀರು ಸಲೈನ್ ಇದೆಯಾ? ಇಲ್ಲ, ಸಲೈನ್ ಇಲ್ಲ. ಹೇಗೆ ಅಂದರೆ ರಿವರ್ ಪಾಂಡಲ್ಲೆಲ್ಲ ನಾರ್ಮಲ್ ಸಲೈನ್ ಇರಲ್ಲ ವಾಟರ್. ಬಟ್ ಓಷನಿಂದ ರಿವರ್ ಪಾಂಡಿಗೆ ಹೇಗೆ ಬರುತ್ತೆ ನೀರು? ಅಲ್ಲಿ ಸಲೈನ್ ಇದ್ದಿದ್ದು ಇಲ್ಲಿ ಏನಕ್ಕೆ ಸಲೈನ್ ಇಲ್ಲ? ಸೊ ಇದೆಲ್ಲ ಹೇಗೆ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್, ದಟ್ ಈಸ್ ವೇರ್ ದ ವಾಟರ್ ಸೈಕಲ್ ಕಮ್ಸ್ ಇನ್. ಸೊ ಈಗ ಹೇಗೆ ಸಲೈನ್ ವಾಟರ್ ಇದೆ ಓಷನಲ್ಲಿ, ನಮಗೆ ಹೇಗೆ ಪ್ಯೂರ್ ವಾಟರ್ ಸಿಗುತ್ತೆ, ಅದು ತಿಳ್ಕೊಬೇಕಂದ್ರೆ ನಮಗೆ ವಾಟರ್ ಸೈಕಲ್ ಬಗ್ಗೆ ತಿಳ್ಕೊಬೇಕು. ವಾಟರ್ ಸೈಕಲ್, ಡಿಸಪಿಯರಿಂಗ್ ಟ್ರಿಕ್ ಆಫ್ ವಾಟರ್. ಹೌ ಮೆನಿ ಟೈಮ್ಸ್ have you noticed that water spilled on the floor dries up after some time? The water seems to disappear. Similarly, water disappears from the wet clothes as they dry up. Water from the wet roads, rooftops and few other places also disappear after the rains. Where does the water go? ನೀವೀಗ ನೀರು ಎಲ್ಲ ಕಡೆ ನೀವು ನೀರು ಬಿಟ್ಟರೆ ಅದು ಹಾಗೆ ಇರಲ್ಲ. ಅದು ನಿಮಗೆ ಸ್ವಲ್ಪ ಹೊತ್ತಲ್ಲಿ ಒಣಗೋಗಿ ನಿಮಗೆ ಹೋಗೇ ಇರುತ್ತೆ, ನಿಮಗೆ ನೀರು ಇರಲ್ಲ. ಈಗ ನೀವು ನೋಡಿ ಇಲ್ಲಿ ಕೊಟ್ಟಿದ್ದಾರೆ 14.4 ಹೇಗೆ ನೀವು ಬಿಸಿಲಲ್ಲಿ ನೀವು ಬಟ್ಟೆ ಒಣಗಾಕ್ದಾಗ ನೀರು ಹೇಗೆ ಎವಾಪರೇಟ್ ಆಗಿ ಹೋಗುತ್ತಲ್ಲ, ಸೊ ಅದೇ ಎವಾಪರೇಟ್ ಅಂದರೆ ನಿಮಗೆ ವಾಟರ್ ಬಂದ್ಬಿಟ್ಟು ಡಿಸಪಿಯರ್ ಆಗ್ತಿದೆ ಬೇಸಿಕಲಿ ಅಲ್ಲಿ ನಿಮಗೆ. ಸೊ ಇಲ್ಲೊಂದೇ ಅಲ್ಲ, ನಿಮಗೆ ರೋಡಲ್ಲಿ ಮಳೆ ಬಂದಾಗ ಇರ್ಬೋದು, ನಿಮ್ಗೆ ಸ್ವಲ್ಪ ಹೊತ್ತಾಯ್ತಂದ್ರೆ ಆ ಮಳೆ ಬಂದಿರೋದು ಕೂಡ ಇರಲ್ಲ, ಎಲ್ಲ ಡ್ರೈ ಆಗಿರುತ್ತೆ. ಡೂ ರಿಮೆಂಬರ್ ಆಕ್ಟಿವಿಟಿ 6 in chapter 5 in which water with salt dissolved in it was heated? What did you find? The water evaporated and the salt was left behind. ಅಂದರೆ ಚಾಪ್ಟರ್ನ 5 ಹೇಗೆ ಡಿಸ್ಯಾಲಿನೇಷನ್ ಮಾಡ್ತೀವಿ, ವಾಟ್ರಲ್ಲಿರೋ ಸಾಲ್ಟ್ನ ಸಪ್ರೇಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ವಾಟರ್ನ ಹೀಟ್ ಮಾಡ್ತೀವಿ. ಅವಾಗ ಸಾಲ್ಟ್ ಕಂಟೆಂಟ್ ಎಲ್ಲ ಹಾಗೆ ಇರುತ್ತೆ, ಕಂಟೆಂಟಲ್ಲಿ ನೀರು ವಾಟರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಎವಾಪರೇಟ್ ಆಗಿಬಿಡುತ್ತೆ, ಅವಾಗ ಸಪ್ರೇಟ್ ಆಗುತ್ತೆ. ದಿಸ್ ಆಕ್ಟಿವಿಟಿ ಗಿವ್ಸ್ ಅಸ್ ಅನ್ ಐಡಿಯಾ ಆನ್ ಹೀಟಿಂಗ್ ವಾಟರ್ ಚೇಂಜಸ್ ಇನ್ ಟು ಇಟ್ಸ್ ವೇಪರ್. ಸೊ ನಮ್ಗೆ ಗೊತ್ತಲ್ವಾ, ಹೀಟ್ ಆದ ತಕ್ಷಣ ವಾಟರ್ ಬಂದ್ಬಿಟ್ಟು ವೇಪರ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ
ಬೇಸಿಕ್ ಐಡಿಯಾ ಮುಂಚೆಯಿಂದನೂ ಗೊತ್ತು. ವಿ ಆಲ್ಸೋ ರಿಯಲೈಸ್ ಫ್ರಮ್ ದಿಸ್ ಆಕ್ಟಿವಿಟಿ ದ ವಾಟರ್ ವೇಪರ್ ಡಸ್ ನಾಟ್ ಕ್ಯಾರಿ ಅವೇ ದ ಸಾಲ್ಟ್ ವಿತ್ ಇಟ್. ವಾಟರ್ ವೇಪರ್ ಸೋ ಫಾರ್ಮ್ ಬಿಕಮ್ ಅ ಪಾರ್ಟ್ ಆಫ್ ದ ಏರ್ ಆ್ಯಂಡ್ ಕೆನಾಟ್ ಯೂಶಲಿ ಬಿ ಸೀನ್. ವಿ ಆಲ್ಸೋ ಫೌಂಡ್ ದಟ್ ಹೀಟಿಂಗ್ ಇಸ್ ಎಸೆನ್ಷಿಯಲ್ ಟು ಕನ್ವರ್ಟ್ ವಾಟರ್ ಇನ್ ಟು ಇಟ್ಸ್ ವೇಪರ್. ಈಗ ಇದರಿಂದ ಏನು ತಿಳ್ಕೊಂಡ್ವಿ ಅಂದರೆ, ಹೀಟ್ ಆದಾಗ ನಿಮಗೆ ಏನೇ ಇರಲಿ ವಾಟ್ರಲ್ಲಿ ಸಾಲ್ಟ್ ಎಷ್ಟೇ ಕಂಟೆಂಟ್ ಇರಲಿ, ಬಟ್ ಸಾಲ್ಟ್ ಮಾತ್ರ ನಿಮಗೆ ಎವಾಪ್ರೇಟ್ ಆಗಲ್ಲ, ಬರೀ ವಾಟರ್ ಮಾತ್ರ ಹಾವಿ ಆಗುತ್ತೆ ನಿಮಗೆ. ಸಾಲ್ಟ್ ಬಿಟ್ಟು ಬರೀ ಪ್ಯೂರ್ ವಾಟರ್ ಕಂಟೆಂಟ್ ಮಾತ್ರ ನಿಮಗೆ ಏರಲ್ಲಿ ವೇಪರ್ ಹಾಕೊಂಡು, ಅದು ನಿಮಗೆ ವೇಪರ್ ನಿಮಗೆ ಕಾಣಿಸೋದಿಲ್ಲ. However, we have seen that water changes into its vapor also from the fields, roads, rooftops and the other land areas. We also discussed in chapter 5 that to obtain salt, water from the sea is left in shallow pits to let the water evaporate. From where does this water get the heat it needs to evaporate? ಅಂದರೆ ಈಗ ಹೇಗೆ ಸಾಲ್ಟ್ ನಾವು ಅಪ್ಟೈನ್ ಮಾಡ್ಬೇಕಂದ್ರೆ, ಈಗ ಶಾಲೋ ಪಿಟ್ಸಲ್ಲಿ ನಾವು ಓಷನ್ ವಾಟರ್ ಬಿಟ್ಬಿಡ್ತೀವಿ ತುಂಬ ಹೊತ್ತು ಬಿಸಿಲಲ್ಲಿ, ಅದು ಎವಾಪ್ರೇಟ್ ಆದಮೇಲೆ ಸಾಲ್ಟ್ನ ನಾವು ಸಪ್ರೇಟ್ ಮಾಡಿ ಪ್ಯೂರಿಫೈ ಮಾಡ್ತೀವಿ ಅಂತ ಕಲ್ತಿದ್ವಲ್ಲ. ಸೊ ಈ ವಾಟರ್ ಎಲ್ಲಿಂದ ಸಿಗುತ್ತೆ ಹೀಟು? ಓಷನಲ್ಲಿ ನಿಮ್ಗೆ ಅಷ್ಟು ಜಾಸ್ತಿ ಕ್ವಾಂಟಿಟಿ ವಾಟರ್ ಇದೆ, ಹೀಟ್ ಎಲ್ಲಿಂದ ಸಿಗುತ್ತೆ? ಟೇಕ್ಸ್ 2 similar plates. Place one of the plates in sunlight and keep the other under shade. ಈ 2 ಪ್ಲೇಟ್ ತೊಗೊಂಡು ಒಂದು ಬಿಸಿಲಲ್ಲಿ ಇಡಿ, ಒಂದು ನೆರಳಲ್ಲಿ ಇಡಿ. ನಾವು ಪೋರ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಆಫ್ ದ ಪ್ಲೇಟ್ಸ್. 14.5 ಕೊಟ್ಟಿದೆ ನೋಡಿ. ಒಂದು ಪ್ಲೇಟ್ ಇಲ್ಲಿ ನಿಮಗೆ ಹೊರಗಡೆ ಇದೆ, ಇನ್ನೊಂದು ಒಳಗಡೆ ರೂಫ್ ಕೆಳಗಡೆ ಮನೆ ಹತ್ರ ಮುಂದೆ ಇದೆ. ಇಲ್ಲಿ ನಿಮಗೆ ನೆರಳು ಬರ್ತಿದೆ, ಒಂದು ಫುಲ್ ಬಿಸಿಲು ಬೀಳ್ತಿದೆ. ಹಾಂ, ನೆಕ್ಸ್ಟ್ ನಾವು ಪೋರ್ ದ ಈಕ್ವಲ್ ಅಮೌಂಟ್ ಆಫ್ ವಾಟರ್, ಎರಡಕ್ಕೂ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಹಾಕ್ತೀರಾ. ಯು ಕ್ಯಾನ್ ಯೂಸ್ ದ ಕ್ಯಾಪ್ ಆಫ್ ಬಾಟಲ್ ಟು ಮೆಜರ್ ವಾಟರ್. ಮೇಕ್ ಶೋರ್ ದ ವಾಟರ್ ಡಸ್ ನಾಟ್ ಸ್ಪಿಲ್ ಓವರ್. ಅಬ್ಸರ್ವ್ ದ 2 plates ಆಫ್ಟರ್ ಎವ್ರಿ 50 minutes. ಡಸ್ ದ ವಾಟರ್ ಸೀಮ್ ಟು ಡಿಸಪಿಯರ್? ಫ್ರಮ್ ವಿಚ್ ಪ್ಲೇಸ್ ಡಸ್ ಇಟ್ ಡಿಸಪಿಯರ್ ಫಸ್ಟ್? ವಾಟ್ ಇಸ್ ದ ಸೋರ್ಸ್ ಆಫ್ ಹೀಟ್ ಆಫ್ ದಿಸ್ ಎವಾಪರೇಷನ್? ಅಂದರೆ ವಾಟರ್ ಡಿಸಪಿಯರ್ ಆಗಲೇಬೇಕು, ಬಟ್ ಈ 2 ಜಾಗದಲ್ಲಿ ಪ್ಲೇಟ್ ಇಟ್ಟಿದ್ದೀರಲ್ಲ, ಪ್ರತಿ 15 ನಿಮಿಷಕ್ಕೆ ಅಬ್ಸರ್ವ್ ಮಾಡಿ ನೋಡಿ ಯಾವುದು ಫಾಸ್ಟಾಗಿ ಡಿಸಪಿಯರ್ ಆಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ಯಾವ್ದು ಆಗ್ತಿದೆ ಫಾಸ್ಟಿಗೆ ನಿಮ್ಗೆ ಗೊತ್ತು, ಹೊರಗಡೆ ಇರೋದೇ ಆಗುತ್ತೆ. ಸೊ ಹೇಗೆ ಆಯಿತು ಅದು ಜಾಸ್ತಿ ಫಾಸ್ಟಾಗಿ ಎವಾಪರೇಷನ್ನು? ಏನು ಅದರಲ್ಲಿ ಇರೋದು ನಮಗೆ ಸೋರ್ಸ್ ಬರ್ತಾ ಇರೋದು ಹೀಟು? ಆಬ್ವಿಯಸ್ಲಿ ನಿಮ್ಗೆ ಗೊತ್ತದು ಸನ್ಲೈಟ್. ಡ್ಯೂರಿಂಗ್ ದ ಡೇ ಟೈಮ್ ಸನ್ಲೈಟ್ ಫಾಲ್ಸ್ ಆನ್ ದಿ ವಾಟರ್ ಇನ್ ಓಷನ್ಸ್, ರಿವರ್ಸ್, ಲೇಕ್ಸ್ ಆ್ಯಂಡ್ ಪಾಂಡ್ಸ್. ದ ಫೀಲ್ಡ್ಸ್ ಆ್ಯಂಡ್ ಅದರ್ ಹ್ಯಾಂಡ್ಸ್ just a second. During the daytime, sunlight falls on the water in oceans, rivers, lakes and ponds. The field and the other land areas also receive sunlight. As a result, water from all these plants continuously changes into vapor. However, the salts dissolved in the water are left behind. So ಡೇ ಟೈಮಲ್ಲಿ ಫುಲ್ ಬಿಸಿಲು ಬಂದಾಗ ಓಷನ್ ರಿವರ್ಸಲ್ಲಿ ಏನಾಗುತ್ತೆ, ಎಲ್ಲ ವಾಟರ್ ಎವಾಪ್ರೇಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ವೇಪರ್ ಆದಾಗ ನಿಮಗೆ ಸಾಲ್ಟ್ ಅಲ್ಲಿ ಲೆಫ್ಟ್ ಬಿಹೈಂಡ್ ಅಲ್ಲೇ ಉಳ್ಕೊಂಬಿಡುತ್ತೆ. ಇನ್ ಆಕ್ಟಿವಿಟಿ ಟು ಡಿಫೈನ್ ದಟ್ ವಾಟರ್ ಆಲ್ಸೋ ಡಿಸಪಿಯರ್ ಫ್ರಮ್ ದಿ ಪ್ಲೇಟ್ ಕೆಪ್ಟ್ ಇನ್. ಅಂದರೆ ಈಗ ಆಕ್ಟಿವಿಟಿ ಡಿಫೈನ್ ದ ವಾಟರ್ ಆಲ್ಸೋ ಡಿಸಪಿಯರ್ ಫ್ರಮ್ ದ ಪ್ಲೇಟ್ ಕೆಪ್ಟ್ ಇನ್ಸೈಡ್ ದ ಶೇಡ್. ನಿಮ್ಮ ನೆರಳಲ್ಲಿ ಇದ್ದಿದ್ದು ಕೂಡ ನಿಮಗೆ ಡಿಸಪಿಯರ್ ಆಯಿತು. Though it could have taken more time. Does the heat come from the sunlight reach here? Yes. During the daytime all the air surrounding gets heated. ಈಗ ಅದು ಕೂಡ ಡಿಸಿಪೇರ್ ಆಯ್ತು. ಹೇಗೆ? ಅದಕ್ಕೇನು ಬಿಸಿಲು ಬೀಳ್ತಿರ್ಲಿಲ್ಲ. ಹೇಗೆ ಡಿಸಿಪೇರ್ ಆಯ್ತು ಅಂದರೆ, ಸನ್ಲೈಟ್ ಹೀಟ್ ಬಂದ್ಬಿಟ್ಟು ನಿಮಗೆ ಏರೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಬಿಸಿ ಗಾಳಿಯಿಂದ, ಸೊ ಅದಕ್ಕೂ ಕೂಡ ಹೀಟ್ ನಿಮಗೆ ಟಚ್ ಆದಾಗ ಸೊ ನಿಧಾನವಾಗಿ ಅದು ಕೂಡ ನಿಮಗೆ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಎಸ್, ದ ವಾರ್ಮ್ ಏರ್ ಪ್ರೊವೈಡ್ಸ್ ಹೀಟ್ ಫಾರ್ ಎವಾಪರೇಷನ್ ಆಫ್ ವಾಟರ್ ಇನ್ ದ ಶೇಡ್. Thus evaporation takes place from all open surfaces of water. As a result, water vapor gets continuously added to air. ಸೊ ಅದರಿಂದ ಎಲ್ಲೇ ಇದ್ಲಿ ನೀರು ಏರಿಗೆ ನಿಮಗೆ ಕಂಟಿನ್ಯೂಸ್ ಆಗಿ ಆ್ಯಡ್ ಆಗ್ತಾನೇ ಇರುತ್ತೆ. ಎವಾಪರೇಷನ್ ಆಫ್ ವಾಟರ್ ಇಸ್ ಅ ಸ್ಲೋ ಪ್ರೊಸೆಸ್. ದಟ್ಸ್ ವೈ ವಿ ರೇರ್ಲಿ ನೋಟಿಸ್ ದ ಲಾಸ್ ಫ್ರಮ್ ದ ಬಕೆಟ್ ಆಫ್ ಫುಲ್ ಆಫ್ ವಾಟರ್. ಇದು ತುಂಬ ಸ್ಲೋ ಪ್ರೊಸೆಸ್, ನಿಮ್ಗೆ ನಿಧಾನ ಗೊತ್ತಾಗಲ್ಲ. ನೀರು ಕಮ್ಮಿ ಆಗ್ತಿದೆ ಅನ್ನೋದು ನಿಮಗೆ ಕಾಣಿಸ್ತಾರಲ್ಲ ಹಂಗೆ ಓಪನ್ ಆಗಿ, ಬಟ್ ಅದು ಟೈಮ್ ಟು ಟೈಮ್ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆನ್ ಹೀಟಿಂಗ್ ಅ ವಾಟರ್ ಆನ್ ಅ ಬರ್ನರ್, ಇಟ್ಸ್ evaporation takes place even faster. Is there any process through which water vapor gets transferred into air? ಈಗ ಮತ್ತೆ ಇದು ಬಿಟ್ಟರೆ ಎವಾಪರೇಷನ್ ಬಿಟ್ಟರೆ ಬೇರೆ ಯಾವ್ದಾದ್ರು ಪ್ರೋಸೆಸ್ ಇದೆಯಾ ನಿಮಗೆ? ನೋಡೋಣ. ಲಾಸ್ ಆಫ್ ವಾಟರ್ ಬೈ ಪ್ಲಾಂಟ್ಸ್. ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ 7 ದಟ್ ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಪ್ಲಾಂಟ್ಸ್ ಅಂದರೆ ನಿಮಗೆ ಗೊತ್ತು, ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಈಗ ನಿಮಗೆ ಪ್ಲಾಂಟ್ ಬೆಳಿಬೇಕಂದ್ರೆ ನಿಮಗೆ ನೀರು ಬೇಕನ್ನೋದು ಗೊತ್ತಲ್ವಾ? Plants use part of this water to prepare their food and retain some of it in their different parts. ಈಗ ನಿಮಗೆ ವಾಟರ್ ಹಾಕಿದಾಗ ಸ್ವಲ್ಪ ವಾಟರ್ನ ಫುಡ್ಗೂ ಯೂಸ್ ಮಾಡುತ್ತೆ, ಆಮೇಲೆ ಜಸ್ಟ್ ಡಿಸ್ಟರ್ಬೆನ್ಸ್, ರಿಟೈನ್ ಸಮ್ ಆಫ್ ದ ಈಗ ನಿಮಗೆ ವಾಟರ್ ಹಾಕಿದಾಗ ಕೆಲವು ವಾಟರ್ನ ಅದು ಫುಡ್ಗೆ ಯೂಸ್ ಮಾಡುತ್ತೆ, ಮತ್ತು ಕೆಲವನ್ನ ಅದು ಸ್ಟೋರ್ ಮಾಡಿ ಇಟ್ಕೊಳುತ್ತೆ.
Remaining part of this water is released by the plants into air as water vapor through the processes of transpiration. Do you remember observing transpiration of water by plants in activity of 4? ಅಂದರೆ ಈ ಟ್ರಾನ್ಸ್ಪಿರೇಷನ್ ಗೊತ್ತಲ್ಲ ನಿಮಗೆ, ಹೇಗೆ ನೀವು ಈಗ ವಾಟರ್ ಬಂದ್ಬಿಟ್ಟು ಸನ್ಲೈಟಿಂದ ಕೂಡ ನಿಮ್ಮ ಟ್ರಾನ್ಸ್ಪಿರೇಷನ್ ಅಂದರೆ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ಸ್, ಅದು ನಿಮ್ಗೆ ಗೊತ್ತು. ಸೊ ಅಲ್ಲಿಂದ ಕೂಡ ನಿಮಗೆ ವಾಟರ್ ಲಾಸ್ ಆಗುತ್ತೆ, ಎವಾಪರೇಟ್ ಆಗುತ್ತೆ. ವಾಟರ್ ವೇಪರ್ಸ್ ಎಂಟರ್ಸ್ ದ ಏರ್ ಥ್ರೂ ದ ಪ್ರೊಸೆಸ್ ಆಫ್ ಎವಾಪರೇಷನ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಇಸ್ ಇಟ್ ಲಾಸ್ ಫಾರ್ ಎವರ್? ನೋ, ವಿ ಗೆಟ್ ಬ್ಯಾಕ್ ಅಗೇನ್ ಆಸ್ ವಿ ವಿಲ್ ಸಿ. ಈಗ ನಿಮಗೆ ವಾಟರ್ ಎಲ್ಲ ನಿಮ್ಗೆ ಖಾಲಿ ಆಗೋಯ್ತು, ಸೊ ಅದು ನಿಮ್ಗೆ ಕಂಪ್ಲೀಟ್ ಪರ್ಮನೆಂಟ್ ಲಾಸಾ? ಇಲ್ಲ, ನಿಮಗೆ ವಾಪಸ್ಸು ಸಿಗುತ್ತೆ. ಅದು ಹೇಗೆ ನೋಡೋಣ ಬನ್ನಿ. ಹೌ ಆರ್ ಕ್ಲೌಡ್ಸ್ ಫಾರ್ಮ್ಡ್? Take a glass half filled with water, wipe the glass from outside with a clean piece of cloth, add some ice into the water, wait for 1 or 2 minutes. ಈಗ ನಿಮಗೆ ಗ್ಲಾಸ್ ತೊಗೊಳ್ಳಿ, ಅರ್ಧ ನೀರು ತುಂಬಿಸ್ಬಿಟ್ಟು ಹೊರಗಡೆಯಿಂದೆಲ್ಲ ವೈಪ್ ಮಾಡಿ ಕ್ಲೀನ್ ಪೀಸ್ ಆಫ್ ಕ್ಲೋತಿಂದ, ಆ್ಯಡ್ ಸಮ್ ಐಸ್ ಇನ್ ಟು ದ ವಾಟರ್. ನೀವು ವಾಟರ್ ಒಳಗೆ ಐಸ್ ಹಾಕಿ, ವೆಯ್ಟ್ ಫಾರ್ 1 or 2 minutes, ಅಬ್ಸರ್ವ್ ದ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ಗ್ಲಾಸ್. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮ್ಗೆ ಏನಾಗುತ್ತೆ, ಔಟರ್ ಸರ್ಫೇಸ್ ಆಫ್ ಗ್ಲಾಸ್ ಏನಾಗುತ್ತೆ, ಫ್ರಮ್ ದ ವೇರ್ ಡು ವಾಟರ್ ಡ್ರಾಪ್ಸ್ ಅಪಿಯರ್ ಫ್ರಮ್ ದ ಔಟರ್ ಸೈಡ್ ಆಫ್ ಗ್ಲಾಸ್, ದ ಕೋಲ್ಡ್ ಸರ್ಫೇಸ್ ಆಫ್ ಅ ಗ್ಲಾಸ್ ಕಂಟೈನಿಂಗ್ ಐಸ್ ವಾಟರ್ ಕೂಲ್ಸ್ ದ ಏರ್ ಅರೌಂಡ್ ಇಟ್, ಅಂದರೆ ವಾಟರ್ ವೇಪರ್ ಆಫ್ ದ ಏರ್ ಕಂಡೆನ್ಸಸ್ ಆನ್ ದ ಸರ್ಫೇಸಸ್ ಆಫ್ ಗ್ಲಾಸ್. ಅಂದರೆ ಈಗ ನೀವು ಐಸ್ ಇಟ್ಟಾಗ ನೀವು ಸ್ವಲ್ಪ ಹೊತ್ತು ಬಿಟ್ಟು ಅಬ್ಸರ್ವ್ ಮಾಡಿ, ಗ್ಲಾಸ್ ಸುತ್ತಮುತ್ತಲ್ಲ ನಿಮಗೆ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ನೋಡಿ. ಈ ಗ್ಲಾಸ್ ಹೊರಗಡೆ ಕೂಡ ಅದೇ ಹೇಗೆ ಬಂತು, ಒಳಗಡೆ ವಾಟರ್ ಇದೆ, ಹೊರಗಡೆ ಈಗ ನಿಮಗೆ ಡ್ರಾಪ್ಲೆಟ್ಸ್ ಎಲ್ಲ ನಿಮಗೆ ಆ ಥರ ಕಾಣಿಸಿದೆ. ಸೊ ಹೇಗಂದರೆ ನಿಮ್ಗೆ ಆ ಐಸ್ ಅನ್ನೋದು ಹೊರಗಡೆ ಇರೋ ಏರ್ನ ಕೂಲ್ ಮಾಡಿಬಿಟ್ಟು ಕಂಡೆನ್ಸ್ ಮಾಡಿಬಿಡುತ್ತೆ, ಅಂದರೆ ಗಟ್ಟಿ ಮಾಡಿಬಿಡುತ್ತೆ. ಅವಾಗ ಅದು ಸಾಲಿಡಿಫೈ ಆಗಿ ನಿಮಗದು ಏನು ವಾಟರ್ ಗ್ಲಾಸ್ ಕಂಟೈನರ್ ಮೇಲೆ ಅದು ಕೂತ್ಕೊಳ್ಳುತ್ತೆ. The process of condensation plays an important role in bringing water back to the surface of Earth. How does it happen? As we go higher from the surface of the Earth, it gets cooler. When the air moves up, it gets cooler and cooler. At sufficient heights, the air becomes so cool that the water vapor present in it condenses to form a tiny droplets of water called droplets. In these tiny droplets that remain floating in air and appear to us as clouds. ಅಂದರೆ ಇಲ್ಲಿ ನಿಮಗೆ ವಾಟರ್ ವೇಪರ್ ಆಗಿರುತ್ತಲ್ಲ ನಿಮಗೆ ಸರೌಂಡಿಂಗ್ಸಲ್ಲಿ, ಈ ಐಸ್ ಕೋಲ್ಡ್ನೆಸ್ ಬಂದ್ಬಿಟ್ಟು ಏನು ಮಾಡಿಬಿಡುತ್ತೆ, ಆ ವೇಪರ್ ಆಗಿರೋ ಫಾರ್ಮ್ನ ಕಂಡೆನ್ಸ್ ಮಾಡಿಬಿಟ್ಟು ನಿಮಗೆ ನೀರಕ್ಕೆ ಕನ್ವರ್ಟ್ ಮಾಡುತ್ತೆ. ಆವಾಗಲೇ ನಿಮಗೆ ಗ್ಲಾಸಲ್ಲಿ ಡ್ರಾಪ್ಲೆಟ್ಸ್ ಕಾಣೋದು. ಅದೇ ಥರ ನಿಮಗೆ ಸೇಮ್ ನಿಮಗೆ ಮೇಲೆ ಅಟ್ಮಾಸ್ಫಿಯರಲ್ಲಿ ಆಗೋದು. ನಿಮ್ಮ ವಾಟರ್ ವೇಪರ್ ಎಲ್ಲ ಹೋಗಿ ಅಲ್ಲಿ ಮೇಲೆ ಅಟ್ಮಾಸ್ಫಿಯರಲ್ಲಿರುವಾಗ ಮೇಲಿನ ಕೋಲ್ಡ್ ಟೆಂಪ್ರೇಚರ್ ಬಂದುಬಿಟ್ಟು ನಿಮಗದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಆವಾಗ ನಿಮಗೆ ಇನ್ ದ ಫಾರ್ಮ್ ಆಫ್ ರೈನ್ ನಿಮಗೆ ಕೆಳಗಡೆ ನೀರು ಸಿಗುತ್ತೆ. ಇಟ್ಸ್ ಅಂದರೆ ಈಗ ನಿಮಗೆ ಹೇಗೆ ನಿಮಗೆ ಮೇಲೆ ಎವಾಪರೇಟ್ ಆಗಿ ನಿಮಗೆ ಇದಾಗಿರುತ್ತಲ್ಲ, ಸಾಲಿಡಿಫೈಡ್ ಫಾರ್ಮಲ್ಲಿ ಇರುತ್ತಲ್ಲ ವಾಟರ್, ಸೊ ಅದನ್ನು ನಿಮಗೆ ಕ್ಲೌಡ್ಸ್ ಅಂತ ಕರೆಯೋದು. ಇಟ್ ಸೊ ಹ್ಯಾಪನ್ಸ್ ದಟ್ ಮೆನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಕಮ್ ಟುಗೆದರ್ ಟು ಫಾರ್ಮ್ ಲಾರ್ಜರ್ ಸೈಜ್ಡ್ drops of water. Some drops of water become so heavy that they begin to fall. These falling water drops are what we call rain. ಈಗ ತುಂಬ ಹೆವಿ ಆದಾಗ, ಸ್ಟೋರ್ ಆದಾಗ ಅದು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ವಾಟರ್ ಡ್ರಾಪ್ಲೆಟ್ಸ್ ಆಗಿ, ಅದಕ್ಕೆ ಏನಂತ ಕರಿತೀವಿ, ರೈನ್, ನಮಗೆ ಗೊತ್ತು. ಇನ್ ಸ್ಪೆಷಲ್ ಕಂಡೀಷನ್ಸ್ ಇಟ್ ಮೇ ಆಲ್ಸೋ ಫಾಲ್ ಆಸ್ ಹೇಲ್ ಆರ್ ಸ್ನೋ. ಕೆಲವು ಕಡೆ ನಿಮ್ಗೆ ಅದು ಸ್ನೋ ಆಗೋ ಬೀಳ್ಬೋದು, ಹೇಲ್ ಆಗೋ ಬೀಳ್ಬೋದು, ನಿಮ್ಗೆ ಐಸ್ ಗಡ್ಡೆ ಥರ ಅದು ಬೀಳ್ಬೋದು, ಇಲ್ಲ ಸ್ನೋ ಆಗಿ ಕೇಳಿದ್ರಲ್ಲ ಆ ಥರ ಬೀಳ್ಬೋದು. ದಸ್ ವಾಟರ್ ಇನ್ ಫಾರ್ಮ್ ಆಫ್ ವೇಪರ್ goes into air by evaporation and transpiration, forms clouds and then comes back to the ground as rain, hail or snow. ಸೊ ವಾಟರಿಂದ ಈಗ ನಿಮಗೆ ವೇಪರ್ ಆದಾಗ ನಿಮಗೆ ಕ್ಲೌಡ್ಸ್ ಫಾರ್ಮ್ ಆಗಿ ನಿಮಗೆ ರೈನ್ ಆಗೋ ಬರ್ಬೋದು, ಇಲ್ಲ ಸ್ನೋ ಆಗೋ ಬರ್ಬೋದು, ಇಲ್ಲ ಹೇಲ್ ಆಗೋ ಬರ್ಬೋದು. ಸೊ ನೆಕ್ಸ್ಟ್, ಬ್ಯಾಕ್ ಟು ದ ಓಷನ್ಸ್. ವಾಟ್ ಹ್ಯಾಪನ್ಸ್ ಟು ದ ವಾಟರ್ ದಟ್ ರೈನ್ ಆ್ಯಂಡ್ ಸ್ನೋ ಬ್ರಿಂಗ್ ಟು ಡಿಫರೆಂಟ್ ರೀಜನ್ಸ್ ಆಫ್ ಅರ್ತ್? ಆಲ್ಮೋಸ್ಟ್ ಆಲ್ ಲ್ಯಾಂಡ್ ಸರ್ಫೇಸಸ್ ಆರ್ ಅಬೌವ್ ದ level of oceans. Most of the water that falls on the land as rain and snow sooner or later goes back to the oceans. This happens in many ways. ಈಗ ಎಲ್ಲೇ ಬೀಳಲಿ ನಿಮಗೆ, ಆ್ಯಸ್ ಎ ಫಾರ್ಮ್ ಆಫ್ ಸ್ನೋ ಆದರೂ ಬೀಳಲಿ, ಆ್ಯಸ್ ಎ ಫಾರ್ಮ್ ಆಫ್ ರೈನ್ ಆದರೂ ಬೀಳಲಿ, ಅದು ಬಂದ್ಬಿಟ್ಟು ಎಲ್ಲಿಗೆ ಸೇರ್ಬೇಕು ಕೊನೆಗೆ, ಫೈನಲಿ ಟು ದ ಓಷನ್. ಸ್ನೋ ಇನ್ ದ ಮೌಂಟೇನ್ಸ್ ಮೆಲ್ಟ್ಸ್ ಇನ್ ಟು ವಾಟರ್. ದ ವಾಟರ್ ಫ್ಲೋಸ್ ಡೌನ್ ದ ಮೌಂಟೇನ್ಸ್ ಇನ್ ದ ಫಾರ್ಮ್ ಆಫ್ ಸ್ಟ್ರೀಮ್ಸ್ ಆ್ಯಂಡ್ ರಿವರ್ಸ್. ನಿಮಗೆ ಸ್ನೋ ಕೂಡ ನಿಮಗೆ ಮೌಂಟೇನ್ಸ್ ಹತ್ರ ನಿಮಗೆ ಮೆಲ್ಟ್ ಆಗಿಬಿಟ್ಟು ವಾಟರ್ ಆಗಿಬಿಟ್ಟು ಅದು ನಿಮಗೆ ರಿವರ್ಸ್ ಆಗಿ ಫ್ಲೋ ಆಗಿಬಿಟ್ಟು ನಿಮಗೆ ಫೈನಲಿ ಓಷನಿಗೆ ಸೇರುತ್ತೆ. ಸಮ್ ಆಫ್ ದ ವಾಟರ್ ದಟ್ ಫಾಲ್ಸ್ ಆನ್ ಲ್ಯಾಂಡ್ ಆಸ್ ರೈನ್ ಆಲ್ಸೋ ಫ್ಲೋಸ್ ಇನ್ ದ ಫಾರ್ಮ್ ಆಫ್ ವಾಟರ್ ಆ್ಯಂಡ್ ಸ್ಟ್ರೀಮ್ಸ್. ಮೋಸ್ಟ್ ಆಫ್ ದಿ rivers cover long distances on land and ultimately fall into a sea or a ocean. However, water of some rivers flows into lakes. ಸೊ ಈಗ ಕೆಲವು ನಿಮಗೆ ಎಲ್ಲ ಕರಗ್ಬಿಟ್ಟು ನಿಮಗೆ ರಿವರ್ ಆಗಿ ಹೋಗ್ಬೋದು, ಕೆಲವು ಲೇಕ್ಸ್ ಆಗಿ ಹೋಗ್ಬೋದು, ಸೊ ಎಲ್ಲರೂ ಹೋಗ್ಬೋದು. ಫೈನಲಿ ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗ್ಬೇಕೆಲ್ಲ, ಸಿ ಓಷನ್ಗೆ ಹೋಗ್ಬೇಕು. The rainwater also fills up the lakes and ponds. Just a second.
The rainwater also fills up the lakes and ponds. Part of the rainwater gets absorbed by the ground and seems to disappear in the soil. Some of this water is brought back to the air by process of evaporation and transpiration. The rest seeps into the ground. Most of the water becomes available to us as groundwater. ನಿಮಗೆ ರೈನ್ ವಾಟರ್ ಕೆಲವು ನಿಮಗೆ ನಾರ್ಮಲ್ ಎವಾಪರೇಷನ್ ಆಗೋದು ಗೊತ್ತು. ಇನ್ನು ಕೆಲವು ವಾಟರು ಡಿಸಾಲ್ವ್ ಅಂದರೆ ಡಿಸಪಿಯರ್ ಆಗುತ್ತೆ ಸಾಯಿಲಲ್ಲಿ, ಅಂದರೆ ನಿಮಗೆ ಭೂಮಿಯ ಒಳಗಡೆ ಎಳ್ಕೊಂಬಿಡುತ್ತೆ. ಸೊ ದ ರೆಸ್ಟ್ ಈಗ ನಿಮಗೆ ಕೆಲವು ವಾಟರ್ ಎಲ್ಲ ನಿಮಗೆ ಎವಾಪರೇಷನ್ ಟ್ರಾನ್ಸ್ಪಿರೇಷನ್ ಮೂಲಕ ನಿಮಗೆ ಮೇಲೆ ಹೋಗಿ ಎವಾಪರೇಟ್ ಆಗಿ ಕ್ಲೌಡ್ಸ್ ಆಗಿ ಫಾರ್ಮ್ ಆಗಿ ರೈನ್ ಆಗುತ್ತೆ ಅಂತ ಗೊತ್ತು. ಇನ್ನು ಕೆಲವು ಮಿಕ್ಕಿದ ವಾಟರು ನಿಮಗೆ ಅದು ಎವಾಪರೇಟ್ ಆಗಲ್ಲ. ಯಾಕೆ ಹೇಳಿ, ಅದು ಅಂಡರ್ ದ ಸರ್ಫೇಸ್ ಹೋಗ್ಬಿಟ್ಟಿರುತ್ತೆ ಅರ್ತ್. ಸೊ ಆ ವಾಟರ್ನ ಏನಂತ ಕರೀತಾರೆ, ಗ್ರೌಂಡ್ ವಾಟರ್ ಅಂತ ಕರೀತಾರೆ. ಓಪನ್ ವೆಲ್ಸ್ ಆರ್ ಫೆಡ್ ಬೈ ಗ್ರೌಂಡ್ ವಾಟರ್. ಗ್ರೌಂಡ್ ವಾಟರ್ ಇಸ್ ದ ಸೋರ್ಸ್ ಆಫ್ ಮೆನಿ ಲೇಕ್ಸ್ ಆಸ್ ವೆಲ್. ಇಟ್ಸ್ ಆಲ್ಸೋ this groundwater which is drawn by the hand pump or tube well. The more hand pumps or tube wells are that are used in an area, the deeper we need to dig to find this groundwater. ಅಂದರೆ ಗ್ರೌಂಡ್ ವಾಟರ್ ನಾವು ಯಾವುದ್ರ ಮೂಲಕ ನಾವು ಯೂಸ್ ಮಾಡ್ತೀವಿ, ಹ್ಯಾಂಡ್ ಪಂಪ್ ಆರ್ ಟ್ಯೂಬ್ ವೆಲ್. ಇದು ನಾವು ತುಂಬ ಆಳವಾಗಿ ನಾವು ಡಿಗ್ ಮಾಡಿಬಿಟ್ಟು ಅಲ್ಲಿಂದ ನಾವು ವಾಟರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಥ್ರೂ ದ ಹ್ಯಾಂಡ್ ಪಂಪ್ ಆರ್ ಟ್ಯೂಬ್ ವೆಲ್. ದ ಲಾಸ್ ಇನ್ ದ ಲೆವೆಲ್ ಆಫ್ ಗ್ರೌಂಡ್ ವಾಟರ್ ಇಸ್ ಡ್ಯೂ ಟು ಓವರ್ ಯೂಸ್ ಇಸ್ ಓರಿಸಮ್. ಅಂದರೆ ನೀವು ತುಂಬ ಯೂಸ್ ಮಾಡ್ತಾ ನಾವು ಓವರಾಗಿ ಡಿಗ್ ಮಾಡ್ಕೊಂಡು ಎಲ್ಲ ಕಡೆ ನಾವು ಯೂಸ್ ಮಾಡ್ತಿದ್ರೆ ನಿಮಗೆ ಗ್ರೌಂಡ್ ವಾಟರ್ ಕಂಟೆಂಟ್ ಅನ್ನೋದು ಇದೆಯಲ್ಲ ಸ್ಟೋರೇಜು, ಅಲ್ಲಿ ಅದು ಕೂಡ ನಿಮಗೆ ಕಳ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬರುತ್ತೆ ಮುಂದೆ. ಸೊ ಓವರ್ ಯೂಸ್ ಮಾಡಿದಷ್ಟು ನಮಗೆ ಗ್ರೌಂಡ್ ವಾಟರ್ ನಮಗೆ ಲಾಸ್ ಆಗ್ತಾ ಇರುತ್ತೆ. ಪೈಲಿ ವಾಂಟ್ಸ್ ಟು ಶೇರ್ ಅ ಕನ್ಸರ್ನ್ ವಿತ್ ಯು. ಇನ್ ದೋಸ್ ಏರಿಯಾಸ್ ವೇರ್ ದ ಲ್ಯಾಂಡ್ ಹ್ಯಾಸ್ ಲಿಟಲ್ ಆರ್ ನೋ ವೆಜಿಟೇಷನ್, ದ ರೈನ್ ವಾಟರ್ ಫ್ಲೋಸ್ ಅವೇ ಕ್ವಿಕ್ಲಿ. Flowing rainwater also takes the top layer of the soil away with it. There are few areas where most of the land is covered with concrete. This reduces the seepage of rainwater into the ground, which ultimately affects the availability of groundwater. ಅಂದರೆ ಎಲ್ಲಿ ನಿಮಗೆ ವೆಜಿಟೇಷನ್ ಕ್ರಾಪ್ ಅಗ್ರಿಕಲ್ಚರ್ ಅನ್ನೋದಿರಲ್ವೋ, ರೈನ್ ವಾಟರ್ ತುಂಬ ಬೇಗ ಫ್ಲೋ ಆಗುತ್ತೆ. ಆವಾಗ ಫ್ಲೋ ಆಗ್ಬೇಕಾದ್ರೆ ನಿಮಗೇನು ತುಂಬ ಟಾಪ್ ಲೇಯರ್ ಆಫ್ ಸಾಯಿಲ್ನ ಅದು ಕ್ಯಾರಿ ಆಗಿಬಿಡುತ್ತೆ. ಆವಾಗ ನಿಮ್ಗಲ್ಲಿ ವೆಜಿಟೇಷನ್ ಆಗೋಲ್ಲ. ಮತ್ತು ಇನ್ನು ಕೆಲವು ಕಡೆ ಅಂತೂ ಫುಲ್ ಕಾಂಕ್ರೀಟ್ ಕಡೆ ತುಂಬಿರುತ್ತೆ ನೆಲ ಎಲ್ಲ, ಅಲ್ಲೆಲ್ಲ ನಿಮಗೆ ಹೀರ್ಕೊಳಕ್ಕೆ ನಿಮಗೆ ಮಣ್ಣಿಂದು ಇರಬೇಕಲ್ವ. ಮಣ್ಣಿದ್ರೆ ಸಾಯಿಲ್ ಆದರೆ ಹೀರ್ಕೊಳುತ್ತೆ ವಾಟರ್ನ, ಗ್ರೌಂಡ್ ವಾಟರ್ಗೆ. ಬಟ್ ನಿಮ್ಗೆ ಎಲ್ಲ ಕಡೆ ಕಾಂಕ್ರೀಟ್ ಇದ್ದರೆ ಸೊ ವಾಟರ್ ನಿಮಗೆ ಗ್ರೌಂಡ್ ವಾಟರ್ಗೆ ತಲುಪೋದಿಲ್ಲ. ಅಲ್ಲೂ ಕೂಡ ನಿಮಗೆ ಗ್ರೌಂಡ್ ವಾಟರಲ್ಲಿ ನೀರು ಕೂಡ ಕಮ್ಮಿ ಆಗೋ ಪರಿಸ್ಥಿತಿ ಬರುತ್ತೆ. ವಿ ನೋ ದಟ್ ವಾಟರ್ ಬಾಟ್ ಬ್ಯಾಕ್ ಟು ದ ಸರ್ಫೇಸ್ ಆಫ್ ದಿ ಅರ್ತ್ ಬೈ ರೈನ್, hail or snow goes back to oceans. Thus water from the ocean and surface of the earth goes into air as vapor, returns as rain, hail or snow, and finally goes back to the oceans. The circulation of water in this manner is known as water cycle. So water cycle ಅಂದರೆ ಏನು ಹೇಳಿ, ಅದೇ ಈಗ ಹೇಗೆ ನಿಮ್ಮ ಓಷನಿಂದ ಎವಾಪರೇಟ್ ಆಗಿ ಆ್ಯಸ್ ಹೀಟಿಂದ ನಿಮಗೆ ವೇಪರ್ ಆಗುತ್ತೆ, ಮತ್ತು ವೇಪರಿಂದ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಕ್ಲೌಡ್ಸಿಂದ ನಿಮಗೆ ರೇನ್, ಸ್ನೋ ಆರ್ ಹೇಲ್ ಮೂಲಕ ಬರುತ್ತೆ, ಮತ್ತು ಅದು ರಿವರಿಂದ ಮೂಲಕ ವಾಪಸ್ ಓಷನಿಗೆ ರೀಚ್ ಆಗುತ್ತೆ, ಮತ್ತು ಅದು ಸೇಮ್ ಸರ್ಕಲ್ನ ರಿಪೀಟ್ ಮಾಡುತ್ತೆ. ದಿಸ್ ಸೈಕಲ್ ಈಸ್ ನೋನ್ ಆಸ್ ವಾಟರ್ ಸೈಕಲ್. ದಿಸ್ ಸರ್ಕ್ಯುಲೇಷನ್ ಆಫ್ ವಾಟರ್ ಬಿಟ್ವೀನ್ ಓಷನ್ ಆ್ಯಂಡ್ ಲ್ಯಾಂಡ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ದಿಸ್ ಮೈಂಟೈನ್ಸ್ ದ ಸಪ್ಲೈ ಆಫ್ ವಾಟರ್ ಆನ್ ಲ್ಯಾಂಡ್. ನಮ್ಗೆ ಕಂಟಿನ್ಯೂಸ್ ವಾಟರ್ ಸಪ್ಲೈ ಸಿಗ್ತಿದೆ ಅಂದಮೇಲೆ ಇದೇ ವಾಟರ್ ಸೈಕಲಿಂದ ನಮಗೆ ವಾಟರ್ ಅನ್ನೋದು ನಮಗೆ ಇನ್ನೂ ಆ್ಯಸ್ ಅನ್ಲಿಮಿಟೆಡ್ ಇದು ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ. 14.1 ವಾಟರ್ ಸೈಕಲ್ ಇದು ಕೊಟ್ಟಿದ್ದಾರೆ ನಿಮಗೆ. ಹೇಗಿಲ್ಲಿ ರೈನ್ ಆಗಿ ಬರ್ತಿದೆ, ಮತ್ತೆ ಹೋಗಿ ಎವಾಪರೇಟ್ ಆಗ್ತಿದೆ, ಕ್ಲೌಡ್ಸ್ ಫಾರ್ಮ್ ಆಗ್ತಿದೆ, ಆ ಕ್ಲೌಡ್ಸ್ ಮತ್ತೆ ನಿಮಗೆ ಅಲ್ಲಿ ರೈನ್ ಆಗಿ ಬರುತ್ತೆ. ವಾಟ್ ಇಫ್ ಇಟ್ rains heavily? The time duration and the amount of rainfall varies from place to place. In some parts of the world it rains throughout the year, while there are some places where it rains only for few days. ಅಂದರೆ ಕೆಲವು ಕಡೆ ಕೆಲವು ಒಂದೊಂಥರ ಅಲ್ವಾ, ಎಲ್ಲ ಕಡೆ ಒಂದೇ ಕಡೆ ಕಾನ್ಸ್ಟೆಂಟಾಗಿ ಮಳೆ ಬರಲ್ಲ. ಇನ್ ಅವರ್ ಕಂಟ್ರಿ ಮೋಸ್ಟ್ ಆಫ್ ದ ರೈನ್ಫಾಲ್ ಅಕರ್ಸ್ ಡ್ಯೂರಿಂಗ್ ದ ಮಾನ್ಸೂನ್ ಸೀಸನ್. ರೈನ್ಸ್ ಬ್ರಿಂಗ್ ರಿಲೀಫ್ ಎಸ್ಪೆಷಲಿ ಆಫ್ಟರ್ ಹಾಟ್ ಸಮ್ಮರ್ ಡೇಸ್. ದ ಸೋಯಿಂಗ್ ಆಫ್ ಮೆನಿ ಕ್ರಾಪ್ಸ್ ಡಿಪೆಂಡ್ಸ್ ಆನ್ ದ ಅರೈವಲ್ ಆಫ್ ಮಾನ್ಸೂನ್. ನಮ್ಮ ದೇಶದಲ್ಲಿ ಮಾನ್ಸೂನ್ ಸೀಸನ್ ಬಂದರೆ ರೈನ್ ಸ್ಟಾರ್ಟ್ ಆಗುತ್ತೆ. ಸಮ್ಮರ್ ಆಗ್ತಿದ್ದಂಗೆ ಮಾನ್ಸೂನ್ ಸೀಸನಲ್ಲಿ ತುಂಬ ಕ್ರಾಪ್ಸ್ ಅಂದರೆ ನಾವು ಬೆಳೆಗಳನ್ನೆಲ್ಲ ಬೆಳಿತೀವಿ. ಹವರ್ ಎಕ್ಸೆಸ್ ಆಫ್ ರೈನ್ಫಾಲ್ ಮೇ ಲೀಡ್ ಟು ಮೆನಿ ಪ್ರಾಬ್ಲಮ್ಸ್. ಈಗ ಅದೇ ಥರ ತುಂಬ ರೈನ್ಫಾಲ್ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಹೆವಿ ರೈನ್ ಮೇ ಲೀಡ್ ಟು ರೈಸ್ ಇನ್ ದ ಲೆವೆಲ್ ಆಫ್ ವಾಟರ್ ಇನ್ ದ ರಿವರ್ಸ್, ಲೇಕ್ಸ್ ಆ್ಯಂಡ್ ಪಾಂಡ್ಸ್. ದ ವಾಟರ್ ಮೇ ಸ್ಪ್ರೆಡ್ ಓವರ್ ಲಾರ್ಜ್ ಏರಿಯಾಸ್ ಕಾಸಿಂಗ್ ಫ್ಲಡ್ಸ್. ದ ಕ್ರಾಪ್ ಫೀಲ್ಡ್ಸ್, ಫಾರೆಸ್ಟ್, ವಿಲೇಜಸ್ ಆ್ಯಂಡ್ ಸಿಟೀಸ್ ಮೇ ಗೆಟ್ ಸಬ್ಮರ್ಜ್ಡ್ ಬೈ ವಾಟರ್. ನೋಡಿ ಫಿಗರ್ 14.1 ಕೊಟ್ಟಿದ್ದಾರೆ. ಹೇಗೆ ನಾವು ಜಾಸ್ತಿ ರೈನ್ ಆದರೆ ಲೆವೆಲ್ ಆಫ್ ವಾಟರ್ ಲೇಕಲ್ಲಿ ಮತ್ತು ಇದರಲ್ಲಿ ರಿವರ್ಸಲ್ಲಿ ಎಲ್ಲ ಕಡೆ ಜಾಸ್ತಿ ಆಗುತ್ತಲ್ವಾ. ಸೊ ಜಾಸ್ತಿ ಆದಾಗ ನಮಗೆ ಹೊರಗಡೆ ಬೇರೆ ಬೇರೆ ಊರಿಗೆ, ಟೌನ್ಗೆಲ್ಲ ಅದು ಸ್ಪ್ರೆಡ್ ಆಗುತ್ತೆ ನೀರು. ದ ಕ್ರಾಪ್ ಫೀಲ್ಡ್ಸ್, ಫಾರೆಸ್ಟ್, ಸಿಟಿ ಮೇ ಗೆಟ್ ಕ್ರಾಪ್ ಫೀಲ್ಡ್ಸು, ಫಾರೆಸ್ಟ್, ವಿಲೇಜಸ್ ಎಲ್ಲ ನಿಮಗೆ ವಾಟರಲ್ಲಿ ಕವರ್ ಆಗಿಬಿಡುತ್ತೆ. ಇನ್ ಅವರ್ ಕಂಟ್ರಿ ಫ್ಲಡ್ಸ್ ಕಾಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಟು ಕ್ರಾಪ್ಸ್, ಡೊಮೆಸ್ಟಿಕ್ ಅನಿಮಲ್ಸ್, ಪ್ರಾಪರ್ಟಿ ಆಫ್ ಹ್ಯೂಮನ್ ಲೈಫ್. ಫ್ಲಡ್ ಆದಾಗ ಏನೇನು ನಮ್ಮ ಲಾಸ್ ಇದ್ದಿದ್ದೆ ಅಲ್ವಾ, ಎಲ್ಲ ಡ್ಯಾಮೇಜ್ ಆಗುತ್ತೆ. ನಿಮಗೆ ಇದ್ದಿದ್ದೆಲ್ಲ ಪ್ಲೇಸ್ ಪ್ರಾಪರ್ಟಿ ಎಲ್ಲ ನಿಮ್ಗೆ ಡ್ಯಾಮೇಜ್ ಆಗುತ್ತೆ. ಕ್ರಾಪ್ಸ್ ಅಂತೂ ನಿಮಗೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿಬಿಡುತ್ತೆ.
During floods, the animals living in the water also get carried away with the waters. They often get trapped on land areas and die when flood water recedes. The rain also affect the animals living in the soil. ಸೊ ಈಗ ನಿಮಗೆ ಸಾಯಿಲಲ್ಲಿ ಕೂಡ ನಿಮಗೆ ಚಿಕ್ಕ ಚಿಕ್ಕ ವಾರ್ಮ್ಸಿಂದ ಹಿಡಿದು ನಿಮಗೆ ಲಿವಿಂಗ್ ಬೀಯಿಂಗ್ಸ್ ಇದೆ. ಸೊ ನಿಮಗೆ ಅನಿಮಲ್ಸ್ ಕೂಡ ನಿಮಗೆ ಎಷ್ಟೊಂದು ಅನಿಮಲ್ಸ್ ಫ್ಲಡ್ಡಿಂದ ಕ್ಯಾರಿ ಆಗಿ ಎಷ್ಟೋ ನಿಮಗೆ ಪ್ರಾಣಗಳೆಲ್ಲ ಹೋಗಿದ್ದಾವೆ. ಸೊ ಎಲ್ಲ ಅನಿಮಲ್ಸ್ ಕೂಡ ಲಾಸ್ ಅನುಭವಿಸ್ಬೇಕು ಫ್ಲಡ್ಡಿಂದ. ವಾಟ್ ಹ್ಯಾಪನ್ಸ್ ಇಫ್ ಇಟ್ ಡಸ್ ನಾಟ್ ರೈನ್ ಫಾರ್ ಅ ಲಾಂಗ್ ಪೀರಿಯಡ್? ಕ್ಯಾನ್ ಯು ಇಮ್ಯಾಜಿನ್ what would happen if it does not rain in a region for a year or more? The soil continues to lose water by evaporation and transpiration. Since it is not being brought back by rain, the soil becomes dry. ಸಾಯಿಲ್ ಹೇಗೋ ಗೊತ್ತು ನಿಮಗೆ, ಎವಾಪ್ರೇಷನ್ ಮತ್ತು ಟ್ರಾನ್ಸ್ಪಿರೇಷನ್ ಮೂಲಕ ವಾಟರ್ ಎವಾಪ್ರೇಟ್ ಆಗ್ತಾ ಇರುತ್ತೆ. ನಮಗೆ ವಾಪಸ್ ನೀರು ಬರ್ತಿಲ್ಲ, ಮಳೆ ಬರ್ತಿಲ್ಲ ಅಂದರೆ ಅದು ಎವಾಪ್ರೇಟ್ ಆಗಿ 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 ಸಾಯಿಲ್ ಏನಾಗುತ್ತೆ, ಡ್ರೈ ಆಗುತ್ತೆ. ದ ಲೆವೆಲ್ ಆಫ್ ವಾಟರ್ ಇನ್ ಪಾಂಡ್ಸ್ ಆ್ಯಂಡ್ ವೆಲ್ಸ್ ಆಫ್ ಅ ರೀಜನ್ ಗೋಸ್ ಡೌನ್ ಆ್ಯಂಡ್ ಸಮ್ ಆಫ್ ದಮ್ ಮೇ ಈವನ್ ಡ್ರೈ ಅಪ್. ಪಾಂಡ್ಸ್ ಇರ್ಬೋದು, ವೆಲ್ಸ್ ಇರ್ಬೋದು, ಅಲ್ಲಿ ಕೂಡ ನೀರೆಲ್ಲ ಹೋಗ್ಬಿಟ್ಟು ಕೊನೆ ಕೆಲವಂತೂ ನೀರಿಲ್ದಂಗೆ ಫುಲ್ ಡ್ರೈ ಆಗಿಬಿಡುತ್ತೆ. ದ ಗ್ರೌಂಡ್ ವಾಟರ್ ಮೇ ಆಲ್ಸೋ ಬಿಕಮ್ ಸ್ಕಾರ್ಸ್. ದಿಸ್ ಮೇ ಲೀಡ್ ಟು ಡ್ರಾಟ್. ಈಗ ಗ್ರೌಂಡ್ ವಾಟರ್ ಕೂಡ ನಿಮಗೆ ಖಾಲಿ ಆಗುತ್ತೆ. ಆವಾಗ ಏನಾಗುತ್ತೆ, ಪರಿಸ್ಥಿತಿ ಏನಂತ ಕರೀತಾರೆ, ಡ್ರಾಟ್ ಅಂತ ಕರೀತಾರೆ. ಡ್ರಾಟ್ ಅಂದರೆ ಇನ್ ಡ್ರಾಟ್ ಕಂಡೀಷನ್ಸ್ ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ಫುಡ್ ಆ್ಯಂಡ್ ಫಾಡರ್. ಯು ಮೈಟ್ ಹ್ಯಾವ್ heard about droughts occurring in some parts of our country or the world. Are you aware of difficulties faced by the people living in this area? Drought ಅಂದ್ರೆ ಏನು? ನೋ ವಾಟರ್ ಇಂದ ನಮಗೆ ಏನು ಫುಡ್ ಆ್ಯಂಡ್ ಫಾಡರ್ಗೆ, ಕ್ರಾಪ್ಸ್ಗೆಲ್ಲ ನಮಗೆ ಡಿಫಿಕಲ್ಟೀಸ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ಟು ದ ಅನಿಮಲ್ಸ್ ಆ್ಯಂಡ್ ದಿ ವೆಜಿಟೇಷನ್ ಇನ್ ದೀಸ್ ಕಂಡೀಷನ್ಸ್? ಟ್ರೈ ಆ್ಯಂಡ್ ಫೈಂಡ್ ಔಟ್ ಅಬೌಟ್ ದಿಸ್ by talking to your parents and neighbors and by reading about it from newspapers and magazines. ಸೊ ಡ್ರಾಟ್ ಕಂಡೀಷನ್ಸ್ ಆದಾಗ ಏನೇನಾಗುತ್ತೆ ಅಂತ ನೀವು ಅನಲೈಸ್ ಮಾಡಿ ನೀವು ಬರೀರಿ ಅಂತ ಹೇಳಿದ್ದಾರೆ. ಹೌ ಕ್ಯಾನ್ ವಿ ಕನ್ಸರ್ವ್ ವಾಟರ್? ನಾವು ವಾಟರ್ನ ಹೇಗೆ ಕನ್ಸರ್ವ್ ಮಾಡೋದು? ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಓನ್ಲಿ ಎ ಸ್ಮಾಲ್ ಫ್ರಾಕ್ಷನ್ ಆಫ್ ವಾಟರ್ ಅವೈಲೇಬಲ್ ಆನ್ ದ ಅರ್ತ್ ಈಸ್ ಫಿಟ್ ಫಾರ್ ಯೂಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್. ಮೋಸ್ಟ್ ಆಫ್ ದ ವಾಟರ್ is in the oceans and it cannot be used directly. When the level of groundwater decreases drastically, this cannot be used anymore. The total amount of water on earth remains the same, but the water available for use is very limited and this decreasing over usage. ಈಗ ನಿಮಗೆ ಎಲ್ಲ ಈ 2/3 ಆಫ್ ವಾಟರ್ ಇದೆ ಅಂತ ಗೊತ್ತು, ಬಟ್ ಎಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಓನ್ಲಿ ಎ ಸ್ಮಾಲ್ ಪರ್ಸೆಂಟೇಜ್ ಆಫ್ ವಾಟರ್ ನೀವು ಯೂಸ್ ಮಾಡ್ಬೋದು. ನಾವಾಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು. ಆ ಸ್ಮಾಲ್ ಪರ್ಸೆಂಟಿಗೆ ಹೇಗೆ ಗ್ರೌಂಡ್ ವಾಟರ್ ಇರ್ಬೋದು, ರಿವರ್ಸ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು. ಸೊ ಇದ್ರದ್ದು ಲೆವೆಲ್ ಕಮ್ಮಿ ಆಗ್ತಾ ಹೋದರೆ ನಮಗೆ ಪ್ರಾಬ್ಲಮ್. ಸೊ ವಾಟರ್ ಬಂದ್ಬಿಟ್ಟು ಸೇಮ್ ಕ್ವಾಂಟಿಟಿ ಇದ್ದೇ ಇರುತ್ತೆ ಯಾವಾಗಲೂ, ಆಲ್ ದ ಟೈಮ್. ಬಟ್ ಅದು ನಮಗೆ ವಾಟರ್ ನಾವು ಯೂಸ್ ಮಾಡೋಂಥ ವಾಟರ್ ಬಂದ್ಬಿಟ್ಟು ಲಿಮಿಟೆಡ್ ಆಗಿ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ ಡಿಕ್ರೀಸ್ ಆಗುತ್ತೆ? ಓವರ್ ಯೂಸೇಜ್ ಮಾಡಿದ್ಮೇಲೆ ನಾವು ವೇಸ್ಟ್ ಮಾಡ್ತೀವಲ್ಲ, ಅದರಿಂದ ಡಿಕ್ರೀಸ್ ಆಗುತ್ತೆ. ದ ಡಿಮ್ಯಾಂಡ್ ಫಾರ್ ವಾಟರ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ದ ನಂಬರ್ ಆಫ್ ಪೀಪಲ್ using water is increasing with rising populations. In many cities, long queues for collection of water are common sight. ಈಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಷ್ಟು ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತಲ್ವಾ. ಕೆಲವು ಕಡೆ ಅಂತೂ ನಿಮಗೆ ವಾಟರ್ಗೋಸ್ಕರ ಕ್ಯೂ ನಿಂತ್ಕೊಂತಾರೆ, ಲಾಂಗ್ ಕ್ಯೂ. ನೋಡಿ ಇಲ್ಲಿ ಹೇಗೆ ಇಟ್ಟಿದ್ದಾರೆ ಕ್ಯೂ, ವಾಟರ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಹೇಗೆ ಕೊಡ್ಪಾನಗಳನ್ನೆಲ್ಲ ಇಟ್ಟಿದ್ದಾರೆ. In many cities, long queues for collection water. Also, more and more water is being used for producing food and by industries. These factors are leading into shortage of water in many parts of the world. ಈಗ ನಿಮ್ಗೆ ಇಂಡಸ್ಟ್ರೀಸ್ ಎಲ್ಲ ಓವರ್ ಆಗಿ ಯೂಸ್ ಮಾಡಿಬಿಟ್ರೆ ನಿಮ್ಗೆ ವಾಟರ್ ಕೂಡ ಅಲ್ಲೂ ಶಾರ್ಟೇಜ್ ಬೀಳುತ್ತೆ. ಹೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಾಟರ್ ಈಸ್ ಯೂಸ್ಡ್ ಕೇರ್ಫುಲಿ. ವಿ ಶುಡ್ ಟೇಕ್ ಕೇರ್ ನಾಟ್ ಟು ವೇಸ್ಟ್ ವಾಟರ್. ಸೊ ಆದ್ದರಿಂದ ನಾವು ವಾಟರ್ನ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ವಾಟರ್ನ ವೇಸ್ಟ್ ಯಾವತ್ತೂ ನಾವು ಮಾಡಿಕೊಡ್ದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೇನು ಮೆಥಡ್ ನೋಡೋಣ ಬನ್ನಿ. One way of increasing the availability of water is to collect rainwater and store it for later use. Collecting rainwater in this way is called rainwater harvesting. Rainwater harvesting ಅಂದ್ರೆ ಏನು? Collecting the rainwater ಅಂದರೆ ಒಂದು ಕಡೆ ಸ್ಟೋರ್ ಮಾಡ್ತೀವಿ. Storing the rainwater in a particular location is called rainwater harvesting. The basic idea behind rainwater harvesting is catch water where it falls. ಅಂದರೆ ಏನಂದರೆ rainwater ಐಡಿಯಾ ಅಂದರೆ ಎಲ್ಲರ ಮಳೆ ಬೀಳಲಿ ಅದನ್ನು ಸ್ಟೋರ್ ಮಾಡಿ. ಕ್ಯಾಚ್ ವಾಟರ್ ವೇರ್ ಇಟ್ ಫಾಲ್ಸ್. ವಾಟ್ ಹ್ಯಾಪನ್ಸ್ ಟು ರೈನ್ ವಾಟರ್ ದಟ್ ಫಾಲ್ಸ್ ಇನ್ ಪ್ಲೇಸಸ್ ದಟ್ ಆರ್ ಮೋಸ್ಟ್ಲಿ ಕವರ್ಡ್ ವಿತ್ ಕಾಂಕ್ರೀಟ್ಸ್, ರೋಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್? ಇಟ್ ಫ್ಲೋಸ್ ಇನ್ ಟು ದ ಡ್ರೈನ್ಸ್, ಇಸ್ಂಟ್ ಇಟ್? ಈಗ ನಿಮ್ಮ ಕಾಂಕ್ರೀಟ್ ಇರೋ ಕಡೆ, ಬಿಲ್ಡಿಂಗ್ ಇರೋ ಕಡೆ ಮಳೆ ಬಂದರೆ ಏನಾಗುತ್ತೆ, ಎಲ್ಲ ಡ್ರೈನ್ಸ್ ಚರಂಡಿಗೆ ಹೋಗುತ್ತೆ. ಫ್ರಮ್ ದೇರ್ ವಾಟರ್ ಗೋಸ್ ಟು ರಿವರ್ಸ್, ಲೇಕ್ಸ್ ವಿಚ್ ಕುಡ್ ಬಿ ಫಾರ್ ಅವೇ. ಅ ಲಾಟ್ ಆಫ್ ಎಫರ್ಟ್ ವಿಲ್ ಬಿ ರಿಕ್ವೈರ್ಡ್ ಟು ಗೆಟ್ ದಿಸ್ ವಾಟರ್ ಬ್ಯಾಕ್ ಇನ್ ಟು ಅವರ್ ಹೋಮ್ಸ್ ಆಸ್ ಅ ವಾಟರ್ ವಿ ಡಿಡ್ ನಾಟ್ ಸೀಪ್ ಇನ್ ಟು ದ ಗ್ರೌಂಡ್. ಅಂದರೆ ಗ್ರೌಂಡ್ ವಾಟರ್ಗೆ ಹೋಗಲಿಲ್ಲ, ಡ್ರೈನೇಜ್ ಮೂಲಕ ರಿವರ್ಸ್ ಲೇಕ್ಸ್ಗೆ ಹೋಯ್ತು. ಅಲ್ಲಿಂದ ಪ್ಯೂರಿಫೈ ಆಗಿ ಬರೋದಕ್ಕೆ ತುಂಬ ಲಾಂಗ್ ಪ್ರೊಸೆಸ್ ಇದೆ. ಸೊ ಅದರಿಂದ ಹಿಯರ್ 2 techniques of rainwater harvesting are discussed. First one, rooftop rainwater harvesting. In this system, the rainwater is collected from the rooftop to a storage tank through pipes. This water may contain soil from the roof and need filtering before it is used. Instead of collecting rainwater in the tank, the pipes can go directly into a pit in the ground. This then seeps into the soil to recharge the refilled groundwater. ನೋಡಿ, ರೂಫ್ ಟಾಪಲ್ಲಿ ಮೇಲೆ ನಿಮ್ಗೆ ವಾಟರ್ ಎಲ್ಲ ಕರೆಕ್ಟ್ ಆಗ್ತಿದೆ, ಅಲ್ಲಿಂದ ಪೈಪ್ ಬಂದ್ಬಿಟ್ಟು ನಿಮಗೆ
ಕೆಳಗಡೆ ಗ್ರೌಂಡ್ ವಾಟರಿಗೆ ಬಿಡ್ತಿದೆ. ನೀವು ಯೂಸ್ ಮಾಡ್ಕೋಬೋದು ಫಿಲ್ಟರ್ ಮಾಡ್ಕೊಂಡು ಮನೆಗೆ, ಅಥವಾ ನೀವು ಡೈರೆಕ್ಟ್ ನಿಮಗೆ ಗ್ರೌಂಡಿಗೆ ಇಲ್ಲಿ ಕಾಂಕ್ರೀಟ್ ಇರೋದ್ರಿಂದ ಡೈರೆಕ್ಟ್ ನೀವು ಸಾಯಿಲ್ ಇರೋ ಕಡೆ ನೀವು ಪೈಪ್ ಬಿಟ್ಟು ಕನೆಕ್ಷನ್ ಕೊಡ್ಬೋದು. ಅದರ್ ಆಪ್ಷನ್ ಇಸ್ ಟು ಅಲೋ ವಾಟರ್ ಟು ಗೋ ಇನ್ ಟು ದ ಗ್ರೌಂಡ್ ಡೈರೆಕ್ಟ್ಲಿ ಫ್ರಮ್ ದಿ ರೋಡ್ ಸೈಡ್ ಡ್ರೈನ್ಸ್ ದಟ್ ಕಲೆಕ್ಟ್ ರೈನ್ ವಾಟರ್. ಅಂದರೆ ಇನ್ನು ಕೆಲವು ಅಂದರೆ ಕೆಲವು ಗ್ರೌಂಡ್ ಡೈರೆಕ್ಟ್ಲಿ ಈಗ ರೋಡ್ ಸೈಡ್ ಡ್ರೈನ್ಸಿಂದ ಈಗ ಡ್ರೈನೇಜ್ ಇರುತ್ತಲ್ಲ ಅಲ್ಲೆಲ್ಲ ಅಲ್ಲಿಂದ ಡೈರೆಕ್ಟ್ ಗ್ರೌಂಡ್ಗೆ ಹೋಗೋ ಥರ ನೀವು ಅಲೋ ಮಾಡೋ ಥರ ನೀವು ಮಾಡಿರಬೇಕು. ಸೊ ಅಷ್ಟೇ ಮುಗಿದ ಚಾಪ್ಟ್ರು. ಸಿಗೋಣ ನೆಕ್ಸ್ಟ್ ಚಾಪ್ಟ್ರಿಂದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮುಂದೆ ಕ್ಲಾಸ್ 7th 8th ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡ್ತೀನಿ. ಸೊ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಎಜುಕೇಟೆಡ್ ಮನೆಗೆ ಎಲ್ರಿಗೂ ರಾಧೆ ರಾಧೆ.